ಎಲ್ರಿಗೂ ನಮಸ್ಕಾರ, ಸುಸ್ವಾಗತ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ದಾನ ಮಾಡಿದ್ಮೇಲೆ ಕೊಟ್ಟೆ ಅನ್ಬೇಡಿ, ತ್ಯಾಗ ಮಾಡಿದ್ಮೇಲೆ ನಂದು ಅನ್ಬೇಡಿ. ನಾನು ವಾಕ್ ಹೋಗೋಣ ಅಂತ ಬಂದ್ರೆ ಗುಂಡಲ್ಲಿ ಆಚೆ ನಿಂತಿದ್ದ. ಏನೇ ಆಗ್ಲಿ ಒಂದ್ ಕಿಸ್ ಇರ್ಲಿ ಅಂತ ಒಂದ್ ಕಿಸ್ ಕೊಡ್ಸ್ಕೊಂಡೆ. ಬಾಯ್ ಮಾಡು ಅಂತ ಹೇಳಿದ್ರೆ ಅವನ್ ರಿಯಾಕ್ಷನ್ ನೋಡಿ, ಅವನ್ ರಿಯಾಕ್ಷನ್ ನೋಡಿದ ತಕ್ಷಣ ನನಗೆ ಇವತ್ತು ಬಾಯ್ ಮಾಡಲ್ಲ ಅನ್ಕೊಂಡೆ. ಆದ್ರೆ ಅವ್ನು ಬಾಯ್ ಮಾಡ್ಬಿಟ್ಟ. ನನ್ಗೊಂದು ಫುಲ್ ಖುಷಿ ಆಗೋಯ್ತು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಆಸ್ ಯೂಶುವಲ್ ನಾನು ವಾಕ್ ಎಲ್ಲ ಮುಗಿಸಿ ಮನೆಗೆ ಬಂದೆ. ಮನೆಗೆ ಬಂದು ನೋಡಿದ್ರೆ ಆಲ್ರೆಡಿ ಪಡ್ಡು ಮತ್ತೆ ಚಟ್ನಿ ಮಾಡಿದ್ರೆ ಅದನ್ನ ತಿಳ್ಕೊಂಡು ನಾನು ಸೀದಾ ಹೊಲದ ಕಡೆಗೆ ಹೋದೆ. ಆಸ್ ಯೂಶುವಲ್ ನಾನು ಕ್ಯಾಪ್ಸಿಕಮ್ ಗಿಡಗಳನ್ನ ನೋಡಕ್ ಬಂದೆ. ಅಣ್ಣ ಅಲ್ಲ ಅದು, ಸಾರಿ ಅಕ್ಕ. ನೀವತ್ ವಿಚಾರ ಅಂತೀರಾ, ಹೇಳ್ತೀನಿ ಬನ್ನಿ. ಬನ್ನಿ ಜನರೇ, ಬನ್ನಿ ಬನ್ನಿ. ಅದೇನಪ್ಪಾ ಅಂದ್ರೆ ಟ್ರಿಪ್ಸ್ ಹೊಡೆದ್ರೆ ಜನರಲ್ ಆಗಿ ಕ್ಯಾಪ್ಸಿಕಮ್ ಕಾಯಿಗಳು ಹೆಂಗ್ ಆಗ್ತವೆ ಅಂದ್ರೆ ಪ್ರೊಡಕ್ಷನ್ ಡೌನ್ ಆಗುತ್ತೆ, ಮತ್ತೆ ಪ್ರಾಪರ್ ಶೇಪ್ ಕೂಡ ಬರಲ್ಲ, ಎಲ್ಲ ಅಂಕು ಡೊಂಕು ತರಾನೇ ಇರುತ್ತೆ. ಆದ್ರೆ ಒಂದ್ ಅಬ್ಸರ್ವ್ ಮಾಡ್ಬೇಕು, ಏನಂದ್ರೆ ನಮ್ ಫಾರ್ಮ್ ಅಲ್ಲಿ ತುಂಬಾ ಎಕ್ಸ್ಪೋರ್ಟ್ ಕ್ವಾಲಿಟಿ ತರಾನೇ ಬರ್ತಿದೆ. ಇದ್ಯಾಕೆ ಹಿಂಗ್ ಬರುತ್ತೆ ಅಂತೀರಾ? ಪ್ಲಾಂಟ್ಸ್ PHEC ನಾವು ಮಾಡರ್ನ್ ಟೆಕ್ನಾಲಜಿ ಬಳಸಿ ಕಂಟ್ರೋಲ್ ಮಾಡಿದೀವಿ. ಸೊ ಪ್ಲಾಂಟ್ಸ್ PHE ಹಾಗೂ EC ಬಗ್ಗೆ ಜಾಸ್ತಿ ತಿಳ್ಕೊಬೇಕಂದ್ರೆ ಪ್ಲಾಂಟ್ಸ್ ಅಂತ ಕಮೆಂಟ್ ಮಾಡಿ, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತೀವಿ. ರೈತ ಕೊಡೋ ಅನ್ನ ತಾಯಿ ಮಾಡೋ ಆಶೀರ್ವಾದ, ಇವು ನಿಮಗೆ ಜಗತ್ತಿನಲ್ಲಿ ಸಿಗೋ ಅತಿ ಶ್ರೇಷ್ಠ ಭಿಕ್ಷೆ. ಕತೆ ಇಷ್ಟೇ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಬಾಯ್ ಬಾಯ್ ಬಾಯ್, ಟಾಟಾ.